ನಾವಿವಾಗ ಈ ಪ್ರಯಾಗ್ರಾಜ್ನ ಒಂದು ಈ ಜಿಲ್ಲೆಗೆ ಬಂದಿದ್ದೀವಿ. ಪ್ರಯಾಗ್ರಾಜ್ ಸಿಟಿ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಟ್ರಾಫಿಕ್ ಇದೆ. ನಾವಿನ್ನೂ ತ್ರಿವೇಣಿ ಸಂಗಮ ಏನು ಮಹಾಕುಂಭ ನಡೀತಾ ಇದೆಯಲ್ಲ ಇಲ್ಲಿಂದ 5-6 ಕಿಲೋಮೀಟ್ರ್ ಇದೆ. ಸೊ ಅದಕ್ಕಿಂತ ಮುಂಚೆ 5 ಕಿಲೋಮೀಟ್ರಿಗೆ ಮುಂಚೆನೇ ಇಲ್ಲಿ ಪಾರ್ಕಿಂಗ್ ಮಾಡಿಸ್ತಾರೆ. ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ಈ ವೆಹಿಕಲ್ಸು ಬೈಕ್ ಮೇಲೇ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ 1 ಅವರ್ ಆಯಿತು. ಇಲ್ಲೇನು ವೆಹಿಕಲ್ಸ್ ಏನು ಮೂವ್ ಆಗ್ತಾಯಿಲ್ಲ. ನೋಡೋಣ ಇಲ್ಲಿ ಇವಾಗ ಗಾಡಿಯಲ್ಲಿ ವೆಹಿಕಲ್ಸ್ ಮೂವ್ ಆದಮೇಲೆ 1.5 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲೆಲ್ಲ ಪಾರ್ಕಿಂಗ್ಸ್ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ನಾವು ಯಾವ ರೀತಿ ಹೋಗ್ಬೇಕಂತ ನೋಡಬೇಕಾಗತ್ತೆ. ಸೊ ನೋಡಿ, ಸೊ ನೀವು ಪ್ರಯಾಗ್ರಾಜ್ ಬರಬೇಕಂದ್ರೆ ಮೇನು ಪೇಷನ್ಸ್ ಇರಬೇಕು. ಇಲ್ಲಿ ತಾಳ್ಮೆನೇ ಭಾಳ ಮುಖ್ಯ. ಯಾಕಂದರೆ ಭಾಳ ನಾವು 45 ಕಿಲೋಮೀಟ್ರಿಂದ ಟ್ರಾಫಿಕ್ ಇದೆ. ಅಂದರೆ ಮಧ್ಯ ಕಂಟಿನ್ಯೂಸ್ ಟ್ರಾಫಿಕ್ ಅಲ್ಲ, ಮಧ್ಯ ಸ್ವಲ್ಪ ಸ್ಟಾಪ್ ಮಾಡಿ ಬಿಡ್ತಾಯಿದ್ದಾರೆ ಪೊಲೀಸು. ಸೊ ಸ್ವಲ್ಪ ಅಂದರೆ 1 ಅವರ್ ಸ್ಟಾಪ್ ಮಾಡಿಸ್ತಾರೆ, ಮತ್ತೆ ಒಂದು 5-6 ಕಿಲೋಮೀಟ್ರ್ ಬಿಡ್ತಾರೆ ಆ ಥರ. ಈಗ ನೋಡಿ ಇಲ್ಲಿ ಭಾಳ ಹೊತ್ತಾಯ್ತು ನಾವು ನಿಂತ್ಕೊಂಡು. ಸೊ ಯಾವಾಗ ಮೂವ್ ಆಗ್ತಾವಲ್ಲ ಗಾಡಿ, ಅವಾಗ ನಾವು ಹೋಗಿ ಪಾರ್ಕಿಂಗ್ ಮಾಡಬೇಕು. ಸಮಯ ಆಲ್ಮೋಸ್ಟ್ 4:30-5 ಗಂಟೆ ಆಗಿದೆ ಇವಾಗ ಬೆಳಗ್ಗೆ. ಚಳಿನೂ ಕೂಡ ಫುಲ್ ಇದೆ. 13 ಡಿಗ್ರಿ ಸೆಲ್ಸಿಯಸ್ ಇವಾಗ ಸದ್ಯಕ್ಕೆ ಚಳಿ ಇರೋದಿಲ್ಲಿ. ಸೊ ಜನ ಎಲ್ಲ ಟೀ ಕುಡಿತಾ ಇದ್ದಾರೆ. ಪಕ್ಕದಲ್ಲಿ ಇಲ್ಲೇ ಮನೆಗಳದಲ್ಲ, ಇಲ್ಲೇ ಇವರೇ ಟೀ ಮಾಡ್ತಾ ಇದ್ದಾರೆ. ಜನ ಎಲ್ಲ ಟೀ ಕುಡಿತಾ ಇದ್ದಾರೆ. ಒಳ್ಳೆ ಟೀ ಸಿಗುತ್ತೆ, ಟೀ ಕುಡಿತಾ ಇದ್ದಾರೆ.